ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೃಂದಿ ಅಂಬುಜ ವ್ಲಾಗ್. ಗೈಸ್, ಇವತ್ತೇನು ಕ್ಲೀನಿಂಗ್ ವಿಡಿಯೋ ತೋರಿಸ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಾ? ಹೌದು, ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೀವಿ. ಅಂದರೆ ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಹೋಗೋಣ ಅಂತ ಹೇಳಿ ಫುಲ್ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಮನೇನ. ಸೊ ಹಾಗಾಗಿ ವರಂಡ ಎಲ್ಲ ನಾನು ಕ್ಲೀನ್ ಮಾಡ್ತಾಯಿದ್ದೆ, ಪೈಪ್ ಹಾಕ್ಕೊಂಡು ವಾಶ್ ಮಾಡ್ತಾಯಿದ್ದೆ. ಹಾಗಾಗಿ ಅರವಿಂದ್ ಬೆಡ್ಶೀಟ್ ಎಲ್ಲ ಹಾಸ್ಕೊತಾಯಿದ್ರು. ನಾನು ಚೇಂಜ್ ಮಾಡಿದ್ನಲ್ಲ ಬೆಡ್ಶೀಟ್ ವಾಶ್ ಮಾಡೋಕ್ಕೆ ಅಂತ ಹೇಳಿ, ಹಾಗಾಗಿ ಬೇರೆ ಬೆಡ್ಶೀಟ್ಗಳನ್ನ ಹಾಕ್ತಾಯಿದ್ರು. ವರಂಡ ಎಲ್ಲ ಉಜ್ಜಿ ತೊಳೆದಾದ್ಮೇಲೆ ಮತ್ತೆ ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಹಾಗೆಯೇ ಪೈಪ್ ಹಾಕಿತ್ತು, ಮಣ್ಣೆಲ್ಲ ಡಸ್ಟ್ ಎಲ್ಲ ಹಾಗೆ ಉಳ್ಕೊಂಬಿಡ್ತು. ಹಾಗಾಗಿ ಅದನ್ನೆಲ್ಲ ತೆಗ್ಬಿಡೋಣ ಅಂತ ಹೇಳಿ ಅದನ್ನೆಲ್ಲ ತೆಗಿತಾಯಿದ್ದೆ. ನಾನು ಹೊರಗಡೆ ಕ್ಲೀನ್ ಮಾಡಿ ಮತ್ತೆ ಹೋಗಿ ಒಳಗಡೆ ಕ್ಲೀನ್ ಮಾಡಬೇಕು. ಅರವಿಂದ್ ಬೆಡ್ಶೀಟ್ಗಳನ್ನ ಮಾತ್ರ ರೆಡಿ ಮಾಡಿಕೊಟ್ರು ಅಷ್ಟೇ, ಇನ್ನೆಲ್ಲ ನಾನೇ ಮಾಡ್ಕೊಬೇಕು. ಹಾಗಾಗಿ ಫಸ್ಟ್ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಬಿಟ್ಟು ನಂತರ ಹೋಗಿ ಒಳಗಡೆ ಕ್ಲೀನ್ ಮಾಡೋಣ ಅಂತ ಹೇಳಿ ಬಾಗಿಲೆಲ್ಲ ತೊಳೆದು ರಂಗೋಲಿನೂ ಕೂಡ ಬಿಟ್ಕೊಂಡೆ. ಗೈಸ್, ನನಗಂತೂ ಅಷ್ಟೊಂದು ತುಂಬ ಚೆನ್ನಾಗಿ ಏನು ರಂಗೋಲಿ ಬಿಡೋಕ್ಕೆ ಬರೋಲ್ಲ. ಸಿಂಪಲ್ಲಾಗಿ ನನ್ನ ಕೈಯಲ್ಲಿ ಆದಾಗೆ ನಾನು ಬಿಡ್ತೀನಿ ರಂಗೋಲಿನ. ಈ ಥರ ಹೊಸದಲ್ಲಿ ಸಿಂಪಲ್ಲಾಗಿ ಬಿಟ್ಕೊಂಡು, ತುಳಸಿ ಕಟ್ಟೆನೂ ಕೂಡ ಹೊಸಲು ಪಕ್ಕದಲ್ಲೇ ಇರೋದ್ರಿಂದ ಅಲ್ಲಿಗೆ ಒಂದು ಸಿಂಪಲ್ಲಾಗಿ ರಂಗೋಲಿನ ಬಿಟ್ಕೊಂಡು, ಹಾಗೆ ಬಾಗಿಲಲ್ಲಿ ಅಂದರೆ ಕಾಂಪೌಂಡಿಂದ ಆಚೆ ನಾನೊಂದು ಸಿಂಪಲ್ಲಾಗಿ ರಂಗೋಲಿನ ಬಿಟ್ಕೊಂಡೆ. ನನಗೆ ಆ್ಯಕ್ಚುಲಿ ಚುಕ್ಕಿ ರಂಗೋಲಿ ಎಲ್ಲ ಬರೋಲ್ಲ, ಹಾಗಾಗಿ ಎಳೆ ರಂಗೋಲಿನೇ ನಾನು ಬಿಟ್ಕೊಂಡೆ. ನಾನು ನೈಟೇ ಕ್ಲೀನ್ ಮಾಡ್ಕೊಂಬೇಡ ಅಂತ ಹೇಳಿ ನೈಟೇ ಕ್ಲೀನ್ ಮಾಡಿಕೊಂಡೆ. ಏಕೆಂದರೆ ಬೆಳಗ್ಗೆ ಎದ್ದು ನಾವು ಕ್ಲೀನ್ ಮಾಡಿ ಬೆಳಗ್ಗೆ ಮಾರ್ನಿಂಗ್ ಬೇಗ ಹೋಗೋಣ ಅರ್ಲಿ ಮಾರ್ನಿಂಗ್ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬೇಗ ಹೋಗೋಕ್ಕಾಗಲ್ಲ ಅಂತ ಹೇಳಿ, ಲೇಟಾಗಿಬಿಡುತ್ತೆ ಅಂತ ಹೇಳಿ ನಾನು ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರಾತ್ರಿನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಪ್ರಕಾರ ರಂಗೋಲಿ ಬಿಡೋದು ಕೂಡ ಒಂದು ಕಲೆ. ತುಂಬ ಚೆನ್ನಾಗಿ ಚುಕ್ಕಿ ರಂಗೋಲಿಗಳನ್ನ ತುಂಬ ದೊಡ್ಡದಾಗಿ ಅಲಂಕಾರವಾಗಿ ಬಣ್ಣಗಳೆಲ್ಲ ಹಚ್ಚಿ ರಂಗೋಲಿನ ಬಿಡ್ತಾರೆ. ಬಟ್ ಅದೇನೋ ಗೊತ್ತಿಲ್ಲ, ನನಗಂತೂ ರಂಗೋಲಿ ಬಿಡಲಿಕ್ಕೆ ಬರೋಲ್ಲ. ಹಾಗಾಗಿ ನಾನು ಎಳೆಗಳನ್ನ ಎಳಿತೀನಿ, ಸಿಂಪಲಾಗಿ ಎಳೆ ರಂಗೋಲಿನ ಬಿಟ್ಕೊತೀನಿ ಅಷ್ಟೇ. ನನಗೆ ಹೇಗೆ ಬರುತ್ತೋ ಹಾಗೆ ಮ್ಯಾನೇಜ್ ಮಾಡಿ ಬಿಟ್ಕೊತೀನಿ. ಅದು ಪರ್ಫೆಕ್ಟಾಗಿ ಬರೋಲ್ಲ. ಓಕೆ, ಚೆನ್ನಾಗಿ ಕಾಣುತ್ತೆ ಅಂತೇಳಿ ಸಿಂಪಲಾಗಿ ಬಿಟ್ಕೊತೀನಿ ಅಷ್ಟೇ. ನಾನು ನಿಮಗೆ ಹೇಳ್ತೀನಿ ಲಾಸ್ಟಲ್ಲಿ ಸುಬ್ರಹ್ಮಣ್ಯಕ್ಕೆ ಏನಕ್ಕೆ ಹೋಗ್ತಾಯಿದ್ದೀವಿ, ಹಾಗೆ ಸುಬ್ರಹ್ಮಣ್ಯದಲ್ಲಿ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಎಷ್ಟು ದಿನ ಇರ್ತೀವಿ, ಹೇಗಿರ್ತೀವಿ, ಎಲ್ಲಿರ್ತೀವಿ, ಹಾಗೆ ಅದು ಸುಬ್ರಹ್ಮಣ್ಯಕ್ಕಿಂತ ಮುಂಚೆ ನಾವು ಯಾವ್ಯಾವ ದೇವಸ್ಥಾನಗಳಿಗೆ ಹೋಗ್ತೀವಿ ಎಲ್ಲನೂ ಕೂಡ ನಿಮಗೆ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ಏಕೆಂದರೆ ಪ್ರತಿಯೊಂದು ವೀಡಿಯೋಸ್ನು ನಾನು ನಿಮಗೆ ತೋರಿಸ್ಬೇಕು ಅನ್ನೋದು ಒಂದೇ ಒಂದು ಇಂಟೆನ್ಷನಲ್ಲಿ ಎಲ್ಲನೂ ಕೂಡ ನಾನು ತೋರಿಸ್ತೀನಿ. ಅಲ್ಲಿ ಪೂಜೆನೂ ಕೂಡ ಹೇಗೆ ಮಾಡಿಸ್ಬೇಕು, ಅದರದ್ದು ಏನೇನು ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಇರುತ್ತೆ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಏಕೆಂದರೆ ನಾನು ತಿಳ್ಕೊಬೇಕಲ್ವ, ಹಾಗಾಗಿ ಪ್ರತಿಯೊಂದನ್ನು ತಿಳ್ಕೊಂಡು ಅದರದ್ದು ಏನೇನಿರುತ್ತೆ ಎಲ್ಲನೂ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋನ ಮಿಸ್ ಮಾಡ್ಕೊಳ್ದೆ ನೋಡಿ, ಏಕೆಂದರೆ ನಿಮಗೂ ಉಪಯೋಗಕ್ಕೆ ಬರ್ಬೋದು. ನನ್ನ ನಂಬರು ಕೂಡ ಹಾಕಿರ್ತೀನಿ, ಅಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಪೂಜೆಗೆ ಹೋಗಬೇಕು ಅಂತೇಳಿ, ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ಅಮೌಂಟ್ ಆಗುತ್ತೆ, ಯಾವ್ಯಾವ ಪೂಜೆಗೆ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಹೋದರೆ ನೀವು ಬೇಗ ಹೋಗ್ಬೋದು. ಹಾಗೆ ರೂಮ್ದು ನಂಬರ್ನು ಕೂಡ ನಾನು ಹಾಕಿರ್ತೀನಿ, ರೂಮ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಇಲ್ಲಿಂದನೇ ಬುಕ್ ಮಾಡಿಕೊಂಡು, ಎಲ್ಲಿರ್ತೀರ ನೀವು ಅಲ್ಲಿಂದನೇ ಬುಕ್ ಮಾಡಿಕೊಂಡು ಹೋಗ್ಬೋದು. ಆ ಥರ ನಿಮಗೆ ಎಲ್ಲನೂ ನಾನು ಯಾವ್ಯಾವ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋದರೆ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳಿ. ಯಾಕಂದರೆ ನಾವು ಎಲ್ಲನೂ ಬುಕ್ ಮಾಡಿಕೊಂಡೇ ಆಲ್ಮೋಸ್ಟ್ ಹೋಗ್ತಾಯಿದ್ದೀವಿ. ಅಂದರೆ ರೂಮು ನಾವು ಬುಕ್ ಮಾಡಿಲ್ಲ ಆ್ಯಕ್ಚುಲಿ. ನಾವು ರೂಮ್ ಗೊತ್ತಿರೋದೇ ಇತ್ತು, ಅಂದರೆ ಮೊದಲು ಹೋಗಿದ್ದ ರೂಮೇನೆ ನೋಡೋಣ ಅಲ್ಲೇ ಕೇಳೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಸಿಕ್ಕಿದ ನಂತರ ನಿಮಗೆ ನಂಬರು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ನಮಗೆ ಹೇಗಾಗುತ್ತೋ ನಂಗೆ ಗೊತ್ತಿಲ್ಲ, ಸಿಗುತ್ತೋ ತಕ್ಷಣ ಸಿಗಲ್ವೋ ನಂಗೆ ಗೊತ್ತಿಲ್ಲ. ನಿಮಗಾದರೂ ಅಟ್ಲೀಸ್ಟ್ ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಹೋದಾಗ ನಂಬರು ಕೂಡ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅದೇ ಕಾರಣಕ್ಕೂ ನೀವು ಯಾವುದೇ ಒಂದು ಅಲ್ಲಿ ಸರ್ಪ ಸಂಸ್ಕಾರ ಇರ್ಬೋದು, ಅಥವಾ ಆಸ್ತಿ ಸಬರಿ ಪೂಜೆ ಇರ್ಬೋದು, ಆ ಥರ ಸುಮಾರು ಒಂದು ಪೂಜೆಗಳಿದೆ. ಆ ಥರ ಏನೇ ಇದ್ರೂ ನಿಮ್ಮ ಜಾತಕದಲ್ಲಿ ದಯವಿಟ್ಟು ಯಾರೂ ಅದನ್ನು ಮಿಸ್ ಮಾಡ್ಕೊಂಬಿಡಿ. ಪೂಜೆ ಮಾಡಿಸೋದನ್ನ ದಯವಿಟ್ಟು ಪೂಜೆ ಮಾಡಿಸಿ. ಯಾಕೆಂದರೆ ಪ್ರತಿಯೊಂದು ಮದುವೆದಿರ್ಬೋದು, ಅಥವಾ ವಿದ್ಯೆಲಿರ್ಬೋದು, ಅಥವಾ ಮನೇಲಿ ಪ್ರಾಬ್ಲಮ್ಗಳಿರ್ಬೋದು, ಹಣಕಾಸಿನ ತೊಂದರೆ ಇರ್ಬೋದು, ಅಥವಾ ಮಕ್ಕಳದು ತೊಂದರೆ ಇರ್ಬೋದು, ಇನ್ನೇನಾದರೂ ತೊಂದರೆ ಇರ್ಬೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಏನೂ ಆಗಬಾರ್ದು, ಎಲ್ಲ ರೀತಿಯೂ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ನಾವೇನು ಒಂದು ನಮಗೆ ದೋಷಗಳು ಬಂದಿರುತ್ತೆ ಅದನ್ನು ನಾವು ದೋಷನ ಪರಿಹಾರ ಮಾಡಿಕೊಂಡ್ರೆ ಯಾವುದೇ ರೀತಿ ತೊಂದರೆಗಳು ಆಗಲ್ಲ, ಎಲ್ಲ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ನೀವೂ ಕೂಡ ನಿಮ್ಮ ಜಾತಕದ ಪ್ರಕಾರ ಕೇಳಿಕೊಂಡು ಏನಾದರೂ ದೋಷಗಳಿದ್ದರೆ, ಇಲ್ಲದೇ ಇದ್ದರೆ ಬೇಡ, ಇದ್ದರೆ ದಯವಿಟ್ಟು ಹೋಗಿ ಅಲ್ಲಿ ಪರಿಹಾರನ ಮಾಡ್ಕೊಳ್ಳಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಷ್ಟೋ ಜನ ಏನೇನೋ ಪ್ರಾಬ್ಲಮ್ಗಳಲ್ಲಿ ಬರಳ್ತಾ ಇರ್ತೀವಿ. ನಾವೂ ಕೂಡ ಅಷ್ಟೇ, ಎಲ್ಲರೂ ಅವ್ರದ್ದೇ ಆದ ಪ್ರಾಬ್ಲಮ್ಸ್ಗಳಲ್ಲಿ ಬರಳ್ತಾ ಇರ್ತೀವಿ. ಅದನ್ನೆಲ್ಲ ಎಲ್ಲರ ಹತ್ರ ಎಲ್ಲರೂ ಹೇಳ್ಕೊಳಕ್ಕಾಗಲ್ಲ. ಬಟ್ ಅವ್ರ ಜಾತಕದಲ್ಲಿ ದೋಷಗಳಿದೆಯಾ
ಅಂತ ತಿಳ್ಕೊಂಡು ಏನಾದರೂ ಇದ್ದರೆ ದಯವಿಟ್ಟು ಪರಿಹಾರ ಮಾಡ್ಕೊಳ್ಳಿ. ಯಾರೂ ಕೂಡ ಅಯ್ಯೋ ಯಾರು ಮಾಡಿಸೋದು, ಯಾರಲ್ಲಿಗೆ ಹೋಗೋದು, ಯಾರಲ್ಲಿ ಹೋಗಿ 2 ಡೇಸ್ ಎಲ್ಲ ಇರೋದು, ಈ ಥರ ಎಲ್ಲ ಯೋಚನೆ ಮಾಡಿ ಕೇರ್ಲೆಸ್ ಮಾಡಿಬಿಡಿ ದಯವಿಟ್ಟು. ಏಕೆಂದರೆ ಮುಂದೆ ಮಕ್ಕಳುಗಳು ವಿದ್ಯೆಯಲ್ಲಿರ್ಬೋದು ಅಥವಾ ಅವ್ರ ಜೀವನದಲ್ಲಿರ್ಬೋದು ಎಫೆಕ್ಟ್ ಆಗಬಾರ್ದು, ಬ್ಯಾಡ್ ಎಫೆಕ್ಟ್ಸು ಅಂತ ಹೇಳಿದ್ರೆ ದಯವಿಟ್ಟು ಈ ಪೂಜೆಗಳನ್ನ ನೀವು ಮಾಡಿಸಿ. ಅಪ್ಪ ಅಮ್ಮಂದಿರು ಅದ್ರ ಬಗ್ಗೆ ಕೇರ್ ತೊಗೊಂಡು ಪೂಜೆಗಳನ್ನ ಮಾಡಿಸಿ ಪರಿಹಾರ ಮಾಡಿಸ್ಕೊಡಿ. ಮುಂದಕ್ಕೆ ಅವರು ಚೆನ್ನಾಗೇ ಬದುಕ್ತಾರೆ. ನಾನಂತೂ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ನಾನೆಲ್ಲನೂ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಕ್ಲೀನ್ ಆಗಿದೆ, ಆದ್ರೂ ಕೂಡ ನಾನು ಇನ್ನೊಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ನಾನ್ ವೆಜ್ ಏನೂ ಮಾಡಿರಲಿಲ್ಲ ಮನೇಲಿ, ಹಾಗಾಗಿ ಎಲ್ಲ ಕ್ಲೀನಾಗೇ ಇದೆ. ಇನ್ನೊಂದ್ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಾನು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದನ್ನೆಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾನು ಶಾಪ್ಗೂ ಹೋಗಬೇಕು, ಹಾಗಾಗಿ ಅದ್ರ ಬ್ಯುಸಿಲಿ ನಾವು ಎಲ್ಲನೂ ಕೂಡ ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಒಂದೊಂದು ಮಿಸ್ ಆಗೇ ಬಿಡುತ್ತೆ. ನಾನು ಮಾಡಬೇಕು ಅಂತಲೇ ಅಂದ್ಕೊತೀನಿ, ಬಟ್ ಒಂದೊಂದು ಮಿಸ್ ಆಗೇ ಬಿಡುತ್ತೆ. ನನಗೆ ಎಷ್ಟಾಗುತ್ತೆ ಅಷ್ಟು ಆಲ್ಮೋಸ್ಟ್ ಪ್ರಯತ್ನಪಟ್ಟು ನಾನು ನಿಮಗೆ ವೀಡಿಯೋಸ್ನ ಕೊಡ್ತಾ ಇರ್ತೀನಿ. ಗೈಸ್, ಈ ವಿಡಿಯೋನು ಕೂಡ ನೀವು ಮಿಸ್ ಮಾಡ್ಕೊಳ್ದೆ ನೋಡಿ, ಏಕೆಂದರೆ ಇದರಲ್ಲೂ ಉಪಯೋಗಕರವಾಗಿರುವಂತಹ ಒಂದೊಂದು ವಿಚಾರಗಳನ್ನ ನಾನು ತಿಳಿಸಿದ್ದೀನಿ. ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ದೆ ಈ ವಿಡಿಯೋನು ಕೂಡ ನೋಡಿ. ಅಷ್ಟು ಕ್ಲೀನಿಂಗ್ ವಿಡಿಯೋನ ನಾನು ಮುಗಿಸ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟು ಏನಾದರೂ ಇದಾದ ನಂತರ ನಾನು ಏನಾದರೂ ಕ್ಲೀನ್ ಮಾಡೋ ಅಂಥದ್ದಿದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ಹೇಗೆ ಮಾಡ್ತೀನಿ ಏನು ಅಂತ ಹೇಳಿ. ನಾನಿವಾಗ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಆನಂತರ ನಾನು ಏನು ಪ್ಯಾಕ್ನ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಗಲಿಕ್ಕೆ ಅಂತ ಹೇಳಿ. ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಕ್ಲೀನ್ ಮಾಡಿಬಿಟ್ಟು ಹೊರಡ್ತಾ ಇದ್ದೀನಿ. ನೋಡೋಣ ಗೈಸ್, ಏನೇನೆಲ್ಲ ಬೇಕಾಗುತ್ತೆ, ಏನೇನೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ ನಿಮಗೂ ಕೂಡ ಆದಷ್ಟು ತೋರಿಸ್ತೀನಿ. ಫುಲ್ ತೋರ್ಸೋಕ್ಕಾಗಿಲ್ಲ ಅಂತ ಹೇಳಿದ್ರು ಆದಷ್ಟು ತೋರಿಸ್ತೀನಿ. ಈ ಥರ ಒಂದು ಪುಟ್ಟು ಪೌಚ್ನ ತೊಗೊಂಡು ಪೇಸ್ಟು, ಬ್ರಷ್ಷು, ಹಾಗೆ ಫೇಸ್ ವಾಶು, ಈ ಥರದ್ದೆಲ್ಲ ಶ್ಯಾಂಪು, ಈ ಥರದ್ದೆಲ್ಲನೂ ನಾನೊಂದು ಪ್ಯಾಕ್ ಮಾಡಿಕೊಂಡೆ. ಅಂದರೆ ನಮಗೆ ಏನೇನು ಥಿಂಗ್ಸ್ಗಳು ಬೇಕಾಗುತ್ತೆ, ಕೂಮ್ ಬೇಕಾಗುತ್ತೆ, ಇದನ್ನೆಲ್ಲನೂ ಈ ಪೌಚ್ಗೆ ನಾನು ಹಾಕ್ಕೊಂಡು ನೆಕ್ಸ್ಟು ನಾನೊಂದು ದೊಡ್ಡ ಬ್ಯಾಗ್ನ ತೊಗೊಂಡಿದ್ದೀನಿ ಬಟ್ಟೆಗಳನ್ನ ಹಾಕ್ಕೊಳ್ಳಿಕ್ಕೆ ಅಂತೇಳಿ. ಈ ಬ್ಯಾಗು ಸಿಂಪಲಾಗಿ ಇರಲಿ, ಇನ್ನರ್ಸ್ಗಳನ್ನ ಹಾಕ್ಕೊಳ್ಳಿಕ್ಕೆ ಅಂತ ಇದನ್ನು ತೊಗೊಂಡಿದ್ದೀನಿ. ಯಾಕಂದರೆ ಇನ್ನರ್ಸ್ಗಳು ತಕ್ಷಣ ಸಿಗೋಲ್ಲ, ಬ್ಯಾಗಲ್ಲೆಲ್ಲ ಕೆಳಗಡೆ ಹಾಕಿಬಿಟ್ರೆ ತಕ್ಷಣ ಸಿಗೋಲ್ಲ ಅಂತ ಹೇಳಿ ಇನ್ನರ್ಸ್ಗಳನ್ನ ಈ ಬ್ಯಾಗ್ಗಳಿಗೆ ಹಾಕ್ಕೊತಾ ಇದ್ದೀನಿ, ಈ ಬ್ಯಾಗ್ಗೆ. ಗೈಸ್, ಆಮೇಲೆ ವೈಟ್ ಬಟ್ಟೆಗಳು ಕೂಡ ಬೇಕು. ಅರವಿಂದ್ಗೆ ಪಂಚೆ ಮತ್ತು ಇದು ಟವೆಲ್ ಈ ಥರದ್ದೆಲ್ಲ ಬೇಕಾಗುತ್ತೆ. ನಾವು ಆ್ಯಕ್ಚುಲಿ ಪಂಚೆ ಟವಲೆಲ್ಲ ತುಂಬ ಇಲ್ಲ, ಹಾಗಾಗಿ ಏಕೆಂದರೆ ತುಂಬ ಗ್ರ್ಯಾಂಡಾಗಿರೋದು ಮದುವೆಗೆ ಈ ಥರ ಎಲ್ಲ ತೊಗೊಂಡಿರ್ತೀವಲ್ಲ, ಆ ಥರದ್ದೆಲ್ಲ ತೊಗೊಂಡ್ರೆ ಅದು ಗಲೀಜಾಗಿಬಿಡುತ್ತೆ ಅಂತ ಹೇಳಿ ನಾನು ಈ ಥರ ಸಿಂಪಲ್ಲಾಗಿ ಹೋಲ್ಸೇಲಲ್ಲಿ ನಾನು ತರಿಸಿರೋ ಅಂಥದ್ದು ಪಂಚೆಗಳು, ವೈಟ್ ಪಂಚೆಗಳು. ಅಬಿಗೆ ಮತ್ತು ಅರವಿಂದ್ಗೆ ಇಬ್ರಿಗೂ ಕೂಡ ತರಿಸಿದ್ವಿ ಅಂಗಡಿಯಿಂದನೇ. ಹಾಗೆ ಇಟ್ಕೊಂಡಿದ್ದು ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ವೈಟ್ ಪಂಚೆಗಳನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಟವೆಲ್ಗಳನ್ನೂ ಕೂಡ ಅದಕ್ಕೇ ಹಾಕ್ಕೊತಾ ಇದ್ದೀನಿ ನಾನು. ಈ ಥರ ಪಂಚೆಗಳು ನಾವು ತರಿಸಿದ್ವಿ, ಏಕೆಂದರೆ 2 ಡೇಸ್ಗೆ ಪೂಜೆಗೆ ಪಂಚೆಗಳು ಬೇಕಾಗುತ್ತೆ ಅಂತ ಹೇಳಿ 2 ಡೇಸ್ಗೂ ಹಾಗಂಥದ್ದು ತರಿಸಿದೆ. ಹಾಗೆ ವೈಟ್ ಸಲ್ಯ, ಆ್ಯಕ್ಚುಲಿ ಸಲ್ಯಕ್ಕಿಂತ ಈ ಥರ ಕಾಟನ್ ಟವೆಲ್ಗಳನ್ನ ಹಾಕ್ಕೊಂಡ್ರೆ ಒಂಥರ ಅವ್ರಿಗೂ ಏನಾದರೂ ಸ್ವೆಟ್ ಆದರೆ ಈ ಥರ ಎಲ್ಲ ಆದರೆ ಯೂಸ್ ಆಗುತ್ತೆ ಕಾಟನ್ ಆದರೆ ಅಂತ ಹೇಳಿ ನಾನು ವೈಟ್ ಕಾಟನ್ ಟವೆಲ್ನ ತರಿಸಿದ್ದೆ. ಅದನ್ನು ಕೂಡ ಅದೇ ಬ್ಯಾಗ್ಗೆ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ದೊಡ್ಡ ಬ್ಯಾಗ್ಗೆ ಬಟ್ಟೆಗಳೇನು ಬೇಕಾಗುತ್ತೆ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಇನ್ನರ್ಸು, ಹಾಗೆ ಅರವಿಂದು ಮುನಿದು ನೈಟ್ ವೇರ್ಸು, ಹಾಗೆ ವೈಟು ಬಟ್ಟೆಗಳನ್ನ ಹಾಕ್ಕೊಳ್ಳೋಣ ಅಂತ ಇದಕ್ಕೆ ಹಾಕ್ಕೊಂಡೆ. ಬಟ್ ಕಾರಣಾಂತರಗಳಿಂದ ನಾನು ವೈಟ್ ಬಟ್ಟೆಗಳನ್ನ ಚೇಂಜ್ ಮಾಡೋಣ ಅಂತ ಹೇಳಿ ದೊಡ್ಡ ಬ್ಯಾಗಲ್ಲಿ ಇನ್ನೊಂದು ಬ್ಯಾಗ್ನ ಹಾಕಿ ಚಿಕ್ಕದು ಹಾಕೋಣ ಅಂತ ಹೇಳಿ ವೈಟ್ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟೆ. ಇನ್ನರ್ಸ್ನ ಮತ್ತು ನೈಟ್ ವೇರ್ಸ್ಗೆ ಈ ಬ್ಯಾಗ್ ಆಗುತ್ತೆ ಅಂತೇಳಿ ನಾನು ಹಾಕ್ಕೊಂಡೆ.
ಮನೆಯಿಂದನೇ ಈ ಥರ ಸಪ್ರೇಟಾಗಿ ನಾವು ಹಾಕ್ಕೊಂಬಂದರೆ ಬೇಗ ಪೂಜೆಗೆ ಹೋಗಲಿಕ್ಕೆ ಆಗಲಿ ನಾವು ಸ್ನಾನಕ್ಕೆ ಹೋಗಲಿಕ್ಕೆ ಆಗಲಿ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿಗೆ ಹೋಗಲಿಕ್ಕೆ ಈ ಥರ ಬಟ್ಟೆಗಳು, ದೇವಸ್ಥಾನಕ್ಕೆ ಹೋಗೋಕ್ಕೆ ಈ ಥರ ಸ್ಯಾರೀಸ್ ಇರ್ಬೋದು, ಅಥವಾ ಅವಳಿಗೆ ಬೇಕಾಗುವಂಥ ಬಟ್ಟೆಗಳಿರ್ಬೋದು, ಅರವಿಂದ ಪಂಚೆ ಇರ್ಬೋದು, ಈ ಥರ ನಾನು ಸಪ್ರೇಟಾಗಿ ಇಟ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲಿ ಹೋಗಿ ನಾನು ಗಡಿಬಿಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಇಲ್ಲೇ ಸಪ್ರೇಟಾಗಿ ಇಟ್ಕೊಂಡು ಹಾಕ್ಕೊಂಡೆ. ಇದನ್ನೆಲ್ಲ ನಾನು ಹೊಸದಾಗಿ ಫ್ರಾಕ್ ತಂದಿದ್ದು ಮುನ್ನಿಗೆ ಪೂಜೆಗೆ ಅಂತ ಹೇಳಿ ಹೊಸದಾಗಿ ತಂದಿದ್ದು ಲಾಂಗ್ ಫ್ರಾಕು. ಸೊ ಹಾಗಾಗಿ ಅದನ್ನೆಲ್ಲ ಟ್ಯಾಗ್ ಎಲ್ಲ ರಿಮೂವ್ ಮಾಡಿ ನಂತರ ನಾನು ಇಟ್ಕೊತಾ ಇದ್ದೆ ಬ್ಯಾಗಲ್ಲಿ. ಮತ್ತೆ ಅಲ್ಲೆಲ್ಲ ಕೀಳೋದು ಅಲ್ಲೆಲ್ಲ ಗಲೀಜು ಮಾಡೋಕ್ಕೂ ಕೂಡ ಆಗಲ್ಲ ಅಂತ ಹೇಳಿ ನಾನೆಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆ. ಪ್ರತಿಯೊಂದನ್ನು ಕೂಡ ಟ್ಯಾಗ್ ಎಲ್ಲ ರಿಮೂವ್ ಮಾಡಿ ಹಾಗೆ ಜೋಡಿಸ್ಕೊಂಡು ಎಲ್ಲ ಇಟ್ಕೊಂಡೆ. ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೆ ತುಂಬ ಎಕ್ಸೈಟಿಂಗ್ ಆಗಿದ್ದೀವಿ. ಏಕೆಂದರೆ ತುಂಬ ದಿನಗಳ ನಂತರ ಹೋಗ್ತಿರೋದು. ಆಗಲೇ ನಾವು ಅಬ್ಬಿ ಮದುವೆಗಿಂತ ಮುಂಚೆ ಒಂದು ಆಸ್ತಿ ಪೂಜೆ ಮಾಡಬೇಕು ಅಂತ ಹೇಳಿ ಆವಾಗ ಹೋಗಿದ್ವಿ. ತುಂಬ ದಿನ ಏನಾಗಿಲ್ಲ ಹೋಗಿ, ಆದ್ರೂ ಕೂಡ ಸರ್ಪ ಸಂಸ್ಕಾರ ಇದೆ ಅಂತ ಹೇಳಿದಾಗ ತುಂಬ ಭಯ ಆಯಿತು ನಮಗೆ. ಯಾಕೆಂದರೆ ಅದನ್ನೆಲ್ಲ ಲಾಂಗ್ ಟೈಮ್ ಇಟ್ಕೊಳ್ಳೋದು ಬೇಡ, ನಾವು ಮಾಡಿಸ್ಬಿಡೋಣ, ಏನು ಪ್ರಾಬ್ಲಮ್ ಆಗುತ್ತೋ ಏನೋ ಅಂತ ಹೇಳಿ ನಾವು ಬೇಗ ಹೊರಟ್ಬಿಟ್ವಿ ಹೋಗಿ ಮಾಡಿಸೋಣ ಅಂತ ಹೇಳಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟ ನಿಮಗೆಲ್ಲರಿಗೂ ಕೂಡ, ಏನೋ ತುಂಬ ಖರ್ಚಾಗ್ಬಿಡುತ್ತೆ ಅಂತ ಏನಿಲ್ಲ. ನಾವು ಹೇಗೆ ಖರ್ಚು ಮಾಡ್ತೀವಿ ಅಥವಾ ಹೇಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಟ್ರೈನಲ್ಲೂ ಕೂಡ ಹೋಗ್ಬೋದು ಸುಬ್ರಹ್ಮಣ್ಯಕ್ಕೆ. ಹಾಗಾಗಿ ನೀವು ದಯವಿಟ್ಟು ಹೋಗಿ, ನಿಮಗೇನಾದರೂ ಆ ಥರ ದೋಷಗಳಿದ್ರೆ ದಯವಿಟ್ಟು ಬೇಗ ಕಳೀರಿ. ಏಕೆಂದರೆ ಮುಂದೆ ಒಳ್ಳೆಯದಾಗಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಥರ ದೋಷಗಳಿದ್ದು ನಾವು ಸುಮ್ಮನೆ ಹೋಗೋಣ ಅಂತ ಹೇಳಿ ಕೇರ್ಲೆಸ್ ಮಾಡ್ಕೊಂಬಂದಷ್ಟು ನಾವೇ ತುಂಬ ಸ್ಟ್ರಗಲ್ಗೆ ಹೋಗ್ತಾ ಇರ್ತೀವಿ. ಅಂದರೆ ಒಂದೊಂದು ರೀತಿಯೂ ಕೂಡ ಅನುಭವಿಸ್ತಾ ಇರ್ತೀವಿ. ಅದನ್ನೆಲ್ಲ ಯಾರ ಥರನೂ ಹೇಳ್ಕೊಳಕ್ಕಾಗಲ್ಲ. ಹಾಗೆ ನಾವು ಏನನ್ನೂ ಮುಂದುವರಿಯೋಕ್ಕಾಗಲ್ಲ. ಆ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಕೈಲಾದಷ್ಟು ನಮ್ಮ ದೋಷಗಳನ್ನ ಪರಿಹಾರ ಮಾಡ್ಕೊಬೇಕು. ನಮಗೆ ದೊಡ್ಡದಾಗಲಿಲ್ಲ ಅಂದ್ರೂ ಕೂಡ ನಾವು ಚಿಕ್ಕದಾಗಿ ಎಷ್ಟಾಗುತ್ತೆ ಅಷ್ಟು ರೀತಿಯಲ್ಲಿ ನಾವು ಮಾಡ್ಕೊಬೋದು. ನಾವು ಸಾಮೂಹಿಕವಾಗೂ ಕೂಡ ಮಾಡ್ಕೊಬೋದು, ಹಾಗೆ ಸಪ್ರೇಟಾಗೂ ಕೂಡ ಈ ಪೂಜೆಗಳನ್ನ ನಾವು ಮಾಡ್ಕೊಬೋದು. ನಮ್ಮ ಅನುಕೂಲಕ್ಕೆ ತಕ್ಕಾಗೆ ನಾವು ಪೂಜೆಗಳನ್ನ ಮಾಡ್ಕೊಬೋದು. ನಾವು ಹೀಗೆ ಮಾಡಿಸ್ಬೇಕು ಹಾಗೆ ಮಾಡಿಸ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಇಲ್ಲಿ ನಾವು ಯಾವುದೇ ರೀತಿ ಮಾಡಿಸಿದ್ರೂ ಓಕೆ, ಬಟ್ ನಮ್ಮ ಅನುಕೂಲಕ್ಕೆ ತಕ್ಕಾಗಿ ನಾವು ಮಾಡಿಸ್ಕೊಬೇಕಾಗತ್ತೆ. ಮುಂಚೆ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲನೂ ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಆಲ್ಮೋಸ್ಟ್ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಬಗ್ಗೆ ನನಗೇನು ಗೊತ್ತಿದೆ, ಏನು ಹೇಳೋಕ್ಕಾಗತ್ತೆ ಅದನ್ನು ಕೂಡ ನಿಮಗೆ ಹೇಳ್ತೀನಿ. ಹೇಗೆಲ್ಲ ಪೂಜೆ ಮಾಡಬೇಕು ಅಂತಲೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆಲ್ಮೋಸ್ಟ್ ಹೇಳ್ತೀನಿ. ಯಾವ ವೀಡಿಯೋನೂ ಕೂಡ ಮಿಸ್ ಮಾಡ್ಕೊಂಬೇಡಿ, ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾವುದೇ ಕಾರಣಕ್ಕೂ ನಮಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬೇಡಿ. ಏಕೆಂದರೆ ತುಂಬ ದಿನಗಳೇ ಆಗ್ತಿದೆ ನಾನು ಲಾಗ್ನ ಕೊಡಲಿಕ್ಕೆ. ಹಾಗಾಗಿ ನಿಮಗೂ ಕೂಡ ಬೇಜಾರಾಗಿರುತ್ತೆ ಏನೋ, ಆದರೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ನಂದು some ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ವೀಡಿಯೋಸ್ ಲೇಟ್ ಆಗ್ತಿದೆ. ಯಾವುದೇ ಕಾರಣಕ್ಕೂ ಇನ್ನು ವೀಡಿಯೋಸ್ನ ನಾನು ಲೇಟ್ ಮಾಡಲ್ಲ, ಆದಷ್ಟು ಕೊಡ್ತಾಯಿರ್ತೀನಿ. ದಯವಿಟ್ಟು ನೀವು ಮಿಸ್ ಮಾಡದೆ ನೋಡಿ, ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸ್ಯಾರೀಸ್ನ ಕೂಡ ಪರ್ಚೇಸ್ ಮಾಡಿದ್ದೀನಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ, ಶಾರ್ಟ್ಸಲ್ಲಿ ನಾನು ಹಾಕಿರ್ತೀನಿ. ನೀವು ಅದು ಹೇಗಿರದೆ ಯಾವ ಥರ ಬ್ಲೌಸ್ನ ನಾನು ಹೊಲಿಸಿದ್ದೀನಿ ಎಲ್ಲನೂ ಕೂಡ ನೀವು ನೋಡ್ಬೋದು. ನಾನು ಸಿಂಪಲ್ಲಾಗಿ ಟೆಂಪಲ್ಗೆ ಅಂತ ಹೇಳಿ ವರ್ಕೇನೂ ಮಾಡಿಸಿಲ್ಲ, ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ದೀನಿ. ಅದನ್ನು ಕೂಡ ನೀವು ನೋಡ್ಬೋದು ಶಾರ್ಟ್ಸಲ್ಲಿ.
ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏಕೆಂದರೆ ನಾನು ತುಂಬ ದಿನಗಳ ನಂತರ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಮಧ್ಯದಲ್ಲಿ ನನಗೆ ಸ್ವಲ್ಪ ಏನೇನೋ ಪ್ರಾಬ್ಲಮ್ಸ್ಗಳು ಅಂದರೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಅಥವಾ ವರ್ಕ್ ಇರೋದ್ರಿಂದ ನನಗೆ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ. ಹಾಗಾಗಿ ನಾನು ವೀಡಿಯೋಸ್ನ ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಸ್ಗಳು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಪ್ಯಾಕಿಂಗ್ ಮುಗೀತು. ನಾವು ಹೊರಡ್ತಿರೋದು ಸುಬ್ರಹ್ಮಣ್ಯಕ್ಕೆ. ಹೋಗೋಕ್ಕಿಂತ ಮುಂಚೆ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಏನೇನೆಲ್ಲ ಮಾಡ್ತೀವಿ, ಏನೇನೆಲ್ಲ ಪೂಜೆ ಮಾಡಿಸ್ತೀವಿ, ಪ್ರತಿಯೊಂದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇದು ಕೂಡ ನಿಮಗೆ ಯೂಸ್ ಆಗುತ್ತೆ. ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ನನ್ನ ವೀಡಿಯೋನ ನೋಡಿ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನಾನು ಕೂಡ ನಿಮ್ಮ ಕಮೆಂಟ್ಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಾದರೂ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ಸುಬ್ರಹ್ಮಣ್ಯಕ್ಕೆ ಹೇಗೆ ಹೋಗಬೇಕು, ಸುಬ್ರಹ್ಮಣ್ಯದಲ್ಲಿ ಹೇಗೆ ರೂಮ್ನ ಮಾಡಬೇಕು, ಹಾಗೆ ಪೂಜೆಗೆ ಹೇಗೆ ಬುಕ್ ಮಾಡಬೇಕು, ಅವ್ರ ನಂಬರ್ನೂ ಕೂಡ ನಾನು ಕೊಟ್ಟಿರ್ತೀನಿ. ಅಂದರೆ ಇಂಥ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಅಷ್ಟು ಸುಲಭವಾಗಿ ನಾವು ಬೇಗ ಪೂಜೆಗಳನ್ನ ಮುಗಿಸ್ಕೊಂಡು ಬರೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಪುರೋಹಿತರದ್ದು ಕಾಂಟ್ಯಾಕ್ಟು ಅಥವಾ ಹೋಟೆಲ್ದು ರೂಮ್ದು ಕಾಂಟ್ಯಾಕ್ಟು ಈ ಥರ ಇದ್ದರೆ ನಾವು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡೋದು ತುಂಬ ದಿನಗಳ ನಂತರ ಸಿಗುತ್ತೆ ನಮಗೆ. ಈ ಥರ ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಬುಕ್ ಮಾಡ್ಕೊಂಡು ಬಂದರೆ ಬೇಗ ಪೂಜೆಗಳನ್ನ ಮುಗಿಸ್ಕೊಂಡು ನೀಟಾಗಿ ನಾವು ಪೂಜೆಗಳನ್ನ ಮುಗಿಸ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನಂಬರು, ಹಾಗೆ ಪುರೋಹಿತರ ಕಾಂಟ್ಯಾಕ್ಟ್ ನಂಬರು, ಹಾಗೆ ಹೋಟೆಲ್ದು ನಂಬರು ಎಲ್ಲನೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮಗೂ ಕೂಡ ಬೇರೆಯವ್ರ ವೀಡಿಯೋಸ್ ನೋಡಿ ಈ ಥರ ಮಾಡ್ಕೊಬೇಕು ಅಂತ ಅನಿಸಿ ನಾವು ಕೂಡ ಮಾಡ್ಕೊಂಡಿದ್ದೀವಿ. ಅದೇ ಥರ ನೀವು ಕೂಡ ಮಾಡ್ಕೊಳ್ಳಿ. ನಮ್ಮ ವೀಡಿಯೋ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ದೆ ನೋಡಿ. ಥ್ಯಾಂಕ್ ಯು.